ಎವ್ರಿವಾನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಸಂತೋಷ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನನ್ನ ಮಾರ್ನಿಂಗ್ ರೊಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ರೋಟೀನ್ ದೋಸೆಯನ್ನು ಮಾಡ್ಕೊಂಡಿದ್ದೆ. ನಾನು ಹೇಗೆ ಆ ದೋಸೆಯನ್ನು ಮಾಡ್ಕೊಳ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆ ತನಕ ವಿಡಿಯೋ ನೋಡಿ. ಹಾಗೆ ಒಂದು ಏರ್ ಪ್ಯಾಕ್ ಕೂಡ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಇದು ಯಾವುವು ಅಂತಲೇ ನನಗೆ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಏನು ಅಂಥ ಸ್ಮೆಲ್ ಅಥವಾ ಏನೂ ಇಲ್ಲ, ಜಸ್ಟ್ ಆಗಿದೆ. ಬಟ್ ಕಲರ್ ಮಾತ್ರ ತುಂಬ ಚೆನ್ನಾಗಿದೆ ಎಲ್ಲ ನೋಡೋದಕ್ಕೆ. ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಕಲರ್ ಗ್ರೀನು ಇದೆಲ್ಲ ನೋಡಿದ್ರೆ ತುಂಬ ಖುಷಿ ಅನಿಸುತ್ತೆ. ಬಂದ ತಕ್ಷಣ ಒಂದು ಟೈಮ್ ಪಾಟನ್ನು ನೋಡ್ತೀನಿ. ಇದು ದಾಸವಾಳ ಹೂವು ಒಂದೇ ತೊಗೊಂಡೆ, ಬಟ್ ಅದು ಏನಂತಲೇ ಗೊತ್ತಿಲ್ಲ. ದೇವ್ರಿಗೆ ಹಾಕ್ಬೋದಾ ಹಾಕಂಗಿಲ್ವಾ ಅಂತಲೇ ಗೊತ್ತಿಲ್ಲ. ಸೊ ಹಾಗಾಗಿ ಹೂವೆಲ್ಲ ತೆಗೆದಿಟ್ಬಿಟ್ಟು ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೆ. ಹಾಗಾಗಿ ಜಸ್ಟ್ ಒಂದು ಲೋಟ ಲೆಮನ್ ವಾಟರ್ ಅಷ್ಟೇ ಕುಡಿತಾ ಇದ್ದೀನಿ. ಬೇಗನೂ ಸಹ ಬೆಳಕಾದ ಥರನೇ ಕಾಣಿಸ್ತಾ ಇರುತ್ತಲ್ವ, ಹಾಗಾಗಿ ಹೊರಗಡೆನೆ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು, ಅಂದರೆ ಸಮ್ಟೈಮ್ಸ್ ಬೇರೆ ಥರದ ವಾಟರ್ ಮಾಡ್ಕೋಬೇಕಂತ ಹೇಳಿದ್ರೆ ಡಿಟಾಕ್ಸ್ ವಾಟರ್ ಬೇಕಂದರೆ ಮಾಡ್ಕೊಳ್ತೀನಿ. ಸಮ್ಟೈಮ್ಸ್ ಡೈರೆಕ್ಟ್ ಆಗೇ ಬಿಸಿ ನೀರನ್ನು ಕುಡಿತೀನಿ. ಸೊ ನೀರೆಲ್ಲ ಕುಡಿದ್ಬಿಟ್ಟು ಹೇಗೂ ಟೈಮ್ ಇತ್ತು, ವಾಕಿಂಗ್ ಸಹ ಹೋಗಿ ಬರೋಣ ಅಂತ ಅನಿಸ್ತು. ಹಾಗಾಗಿ ವಾಕಿಂಗು ಸಹ ನೀರೆಲ್ಲ ಕುಡಿದ್ಬಿಟ್ಟು ಹೊರಟೆ. ಬೇಗ ಎದ್ಬಿಟ್ರೆ ಏನು ಬೆನಿಫಿಟ್ ಗೊತ್ತಾ, ಈ ಥರ ಸ್ವಲ್ಪ ಆರಾಮಾಗಿ ಕುತ್ಕೊಂಡು ಸ್ವಲ್ಪ ಆರಾಮಾಗಿರ್ಬೋದು, ಫ್ರೀಯಾಗಿರ್ಬೋದು, ರಿಲ್ಯಾಕ್ಸ್ ಆಗಿರ್ಬೋದು. ಲೇಟಾಗಿ ಎದ್ಬಿಟ್ರೆ ಎದ್ದ ತಕ್ಷಣ ಏನು ಅಡುಗೆ ಮಾಡೋದು, ಏನು ಟಿಫನ್ ಮಾಡೋದು ಅನ್ನೋ ಟೆನ್ಷನೇ ಆಗಿಬಿಟ್ಟಿರುತ್ತೆ. ಇವಾಗ ಸ್ವಲ್ಪ ಕುತ್ಕೊಂಡು ಒಂಥರ ರಿಲ್ಯಾಕ್ಸ್ ಅಂತ ಅನಿಸ್ತಾ ಇರುತ್ತೆ ಸಮ್ಟೈಮ್ಸ್ ಈ ಥರ ಮಾಡ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಈ ಟೈಮಲ್ಲಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡಬೇಕಂದ್ರೂ ಥಿಂಕ್ ಮಾಡ್ಕೋಬೋದು. ಬಟ್ ನಾನು ಬೆಳಗ್ಗೆ ಥಿಂಕ್ ಮಾಡೋ ತನಕ ಎಲ್ಲ ಇರೋದಿಲ್ಲ, ನೈಟೇ ಥಿಂಕ್ ಮಾಡ್ಕೊಂಡಿರ್ತೀನಿ ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತೇಳಿ. ಗಡಿಬಿಡಿಲೆಲ್ಲ ಥಿಂಕ್ ಮಾಡೋದಕ್ಕೆ ಹೋಗಲ್ಲ. ಮಕ್ಕಳು ಮಲಗಿದ್ರು. ಸೊ ಹಾಗಾಗಿ ಏನು ಮಾಡಿದೆ, ಲಾಕ್ ಮಾಡಿಕೊಂಡು ನಾನು 1 ಅವರ್ ವಾಕ್ ಮುಗಿಸ್ಕೊಂಡೆ ಬಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಡ್ಬೋದು ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಸರಿ ಅಂತೇಳಿ ಹೊರಟೆ. ಸೊ ಜಸ್ಟ್ ಈಗ ತಾನೇ ಬೆಳಕಾಗ್ತಾ ಇತ್ತು, ತುಂಬ ಚೆನ್ನಾಗಿತ್ತು. ಅದು ಸೂರ್ಯ ಈಗ ತಾನೇ ಮೂಡ್ತಾ ಇತ್ತು. ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ. ಬೆಳಗ್ಗೆ ಎದ್ಬಿಟ್ಟು ಈ ಥರ ರಿಲ್ಯಾಕ್ಸಾಗಿ ಏನಾದರೂ ವಾಕ್ ಮಾಡ್ತೀರಾ ಅಂತಂದರೆ ಫುಲ್ ಡೇ ತುಂಬ ರಿಲ್ಯಾಕ್ಸ್ ಆಗಿರ್ತೀರಾ. ಜಸ್ಟ್ ಟ್ರೈ ಮಾಡಿ ನೋಡಿ, ತುಂಬ ಹ್ಯಾಪಿ ಅಂತ ಅನಿಸ್ತಾ ಇರುತ್ತೆ. ನಂಗೆ ಸಾಮಾನ್ಯವಾಗಿ ಯಾವಾಗಲೂ ಆ ಥರ ಹೋಗೋಕ್ಕಾಗೋದಿಲ್ಲ. ಬಟ್ ಬೇಗ ಎದ್ದಿದ್ದೀನಿ, ಟೈಮ್ ಇದೆ ಅಂತ ಹೇಳಿದ್ರೆ ಹೋಗ್ತೀನಿ. ಬಟ್ ಎಲ್ಲ ದಿನವೂ ಒಂದೇ ಟೈಮ್ನೇ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಏನು ಮಾಡ್ತೀನಿ, ಕೆಲವೊಂದು ಇರುತ್ತಲ್ವ, ಇವತ್ತು ಇಷ್ಟು ನೀರು ಕುಡಿಬೇಕು, ವಾಕಿಂಗ್ ಮಾಡಬೇಕು, ಈ ಥರದ್ದೆಲ್ಲ ಈ ಸ್ಟೆಪ್ಸ್ ಎಲ್ಲ ಕ್ಲಿಯರ್ ಮಾಡಬೇಕಂತೆಲ್ಲ ಇರುತ್ತಲ್ಲ, ಅದನ್ನೆಲ್ಲನೂ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಬಟ್ ಇದೇ ಟೈಮ್ಗೆ ಅಂತ ಆಗಿಲ್ಲ ಅಂತ ಹೇಳಿದ್ರೆ ಒಟ್ನಲ್ಲಿ ಆ ದಿನದಲ್ಲಿ ಅದನ್ನೆಲ್ಲನೂ ನಾನು ಏನೇನು ಟಾಸ್ಕ್ಗಳಂತ ಅಂದ್ಕೊಂಡಿರ್ತೀನಿ ಅದೆಲ್ಲನೂ ಸಹ ಕಂಪ್ಲೀಟ್ ಮಾಡ್ಕೊಳ್ತೀನಿ. ತಂಪಾಗಿ ಗಾಳಿ ಬೀಸ್ತಾ ಇರುತ್ತೆ, ಆಗ್ತಾನೆ ಸೂರ್ಯ ಮೂಡ್ತಾ ಇರ್ತಾರೆ. ತುಂಬ ಚೆನ್ನಾಗಂತ ಅನಿಸುತ್ತೆ. ರಿಲ್ಯಾಕ್ಸಾಗಿ ಮನೆಗೆ ಬಂದುಬಿಟ್ಟು ನಾನು ಬೆಳಗ್ಗೆ ಯಾವುದೋ ಡಿಟಾಕ್ಸ್ ಡ್ರಿಂಕನ್ನು ಕುಡ್ಕೊಂಡಿರಲಿಲ್ಲ ಅಲ್ಲ, ಜಸ್ಟ್ ವಾಟರ್ ಕುಡಿದಿದ್ದೆಲ್ಲ. ಹಾಗಾಗಿ ಒಂದು ಟೊಮೆಟೊ, ಹಾಗೆ ಕುಕ್ಕುಂಬರ್ ಮತ್ತು ಸ್ವಲ್ಪ ಪುದೀನ, ಸ್ವಲ್ಪ ಪೆಪ್ಪರ್ ಪೌಡರು, ಬೇಕಂತೇಳಿದ್ರೆ ರುಚಿಗೆ ಸ್ವಲ್ಪ ಶುಗರ್ ಸಹ, ಅಥವಾ ಇಲ್ಲ ಅಂತೇಳಿದ್ರೆ ಉಪ್ಪನ್ನು ಸಹ ಸೇರಿಸ್ಕೋಬೋದು. ನಾನು ಏನನ್ನೂ ಹಾಕ್ಕೊಂಡಿಲ್ಲ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದೇ ಚೂರು ನೀರನ್ನು ಹಾಕ್ಬಿಟ್ಟು ಫಸ್ಟ್ ಅದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ನೀರು ಹಾಕ್ಬಿಟ್ರೆ ನುಣ್ಣಗಾಗಲ್ಲ ಅಂಥೇಳಿ. ಅದಾದಮೇಲೆ ಎಷ್ಟು ನೀರು ಬೇಕಿರುತ್ತೋ ಅಷ್ಟನ್ನು ಹಾಕ್ಕೊಂಡು ಒಂದು ಡ್ರಿಂಕನ್ನು ಕುಡಿತಾ ಇದ್ದೀನಿ. ಟೊಮೊಟೊ ಯೂಸ್ ಮಾಡಿಕೊಂಡು, ಬೀಟ್ರೂಟು, ಕ್ಯಾರೆಟು ಇದೆಲ್ಲ ಯೂಸ್ ಮಾಡ್ಕೊಂಡು ಕುಡಿದ್ರೆ ನಿಮ್ಮ ಸ್ಕಿನ್ ತುಂಬ ಗ್ಲೋ ಆಗ್ತಾ ಹೋಗುತ್ತೆ ನ್ಯಾಚುರಲ್ಲಾಗಿ. ಬಟ್ ಮಾಡ್ತಾ ಇರಬೇಕು ಒಂದು 2-3 ಮಂತ್ಸು. ಬಟ್ ನನಗೆ ಯಾವಾಗಲೂ ಮಾಡೋದಕ್ಕಾಗಲ್ಲ. ಸಮ್ಟೈಮ್ಸ್ ಯಾವಾಗ ಫ್ರೀ ಅನಿಸುತ್ತೆ, ಇವಾಗ ಬೇಗ ಹೇಳಿದ್ನಲ್ವ, ಬೇಗ ಎದ್ದಿದ್ದೀನಿ ಅಂತ ವಾಕು ಮುಗಿಸ್ಕೊಂಡು ಬಂದ್ಬಿಟ್ಟೆ. ಹಾಗೆಯೇ ಈ ಡ್ರಿಂಕ್ ಕೂಡ ಕುಡಿತಾ ಇದ್ದೀನಿ. ಈ ಥರ ಆಗುತ್ತೆ. ಮತ್ತು ನಾನು ತಮ್ನೇಲಲ್ಲಿ ನೋಡಿರಬೇಕು, ಪ್ರೋಟೀನ್ ದೋಸೆ ಮಾಡ್ತೀನಿ ಅಂತ ಹೇಳಿದ್ದೆಲ್ಲ, ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೈಟೇ ನೆನೆಸಿಟ್ಕೊಂಡಿರ್ತಕ್ಕಂಥದ್ದು ಮೆಜರ್ಮೆಂಟು. ಜಸ್ಟ್ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸೇಮ್ ಯಾವ ಕಪ್ ತೊಗೊಂಡಿದ್ದೀನಿ ಅದೊಂದೇ ಕಪ್ಪಲ್ಲಿ 1 ಕಪ್ಪು ಮಸೂರ್ ದಾಲನ್ನು ತಗೊಂಡಿದ್ದೀನಿ, 1 ಕಪ್ಪು ಕಡಲೆಬೇಳೆ, 1 ಕಪ್ ಹಸಿರು ಬೇಳೆ, ಸಾಂಬಾರು ಬೇಳೆ, ಯಾವ ಥರ ಬೇಳೆ ಬೇಕಾದರೂ ಸೇರಿಸ್ಕೋಬೋದು. ಹಾಗೆ 1 ಕಪ್ಪು ಅಕ್ಕಿಯನ್ನು ತಗೊಂಡಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು ಉದ್ದಿನ ಕಾಳನ್ನು ತಗೊಂಡಿದ್ದೀನಿ. ಅಕ್ಕಿ 1 ಅಥವಾ 2 ಕಪ್ ಎಷ್ಟು ಬೇಕಾದರೂ ತಗೋಬೋದು. ಒಂದು ಚೂರು ಇಲ್ಲಿ ಮೆಂತ್ಯವನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ಪಷ್ಟು ಇಲ್ಲಿ ಸಬ್ಬಕ್ಕಿಯನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಸಬ್ಬಕ್ಕಿ ಸೇರಿಸೋದು
ಹಾಕೋದ್ರಿಂದ ನಾವು ಎಷ್ಟು ತೆಳ್ಳಗೆ ಮಾಡ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಸಬ್ಬಕ್ಕಿಯನ್ನು ಸೇರಿಸ್ಕೊಂಡಿದ್ದೀನಿ. ಇದಿಷ್ಟನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ನೈಟೇನೆ ನೆನೆಸಿ ಬಿಟ್ಬಿಡ್ತಕ್ಕಂಥದ್ದು. ನಾನಿವಾಗ ತೊಳೆದ್ಬಿಟ್ಟು ನೈಟ್ ಇದನ್ನು ನೆನೆಸಿ ಬಿಟ್ಟಿದ್ದೀನಿ. ಮಾರ್ನಿಂಗು ರುಬ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿಯಾದಂತಹ ಪರ್ಮೆಂಟೇಷನ್ ಏನು ಮಾಡ್ತಕ್ಕಂಥದ್ದು ಏನು ಬೇಕಿಲ್ಲ. ಜಸ್ಟ್ ಅಲ್ಲೇ ಡೈರೆಕ್ಟೇ ರುಬ್ಕೊಂಡು ನಾವು ದೋಸೆಯನ್ನು ಮಾಡ್ಕೋಬೋದು. ಟೈಮ್ ಇದೆ ಅಂತ ಹೇಳಿದ್ರೆ ಬೇಕಂದರೆ ರುಬ್ಬಿನೂ ಸಹ ಇಟ್ಬಿಟ್ಟು ನಾವು ಅದನ್ನು ದೋಸೆ ಮಾಡ್ಕೋಬೋದು. ಬಟ್ ನೈಟೆಲ್ಲ ರುಬ್ಬಿಡೋದಕ್ಕಿಂತ ಒಂದು 2-3 ಅವರ್ಸ್ ಆದ್ರೇ ಸಾಕು. ರುಬ್ಬಿಟ್ಟ ಮೇಲೆ ನಾನು ವಾಕಿಂಗ್ ಹೋಗಿದ್ದೆ ಅಲ್ಲ, ಅದಕ್ಕೆ ಮುಂಚೆನೇ ಇದನ್ನು ರುಬ್ಬಿ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದ್ದೆ. ಬಂದಾದಮೇಲೆ ದೋಸೆ ಹಾಕೊಳ್ಳೋಣ ಅಂಥೇಳಿ ಇಲ್ಲಿ ರುಬ್ಬೋದಕ್ಕೆ ಒಂದು ಸ್ವಲ್ಪ ಶುಂಠಿ, ಹಾಗೆ ಕರಿಬೇವಿನ ಸೊಪ್ಪು, ಹಾಗೆಯೇ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಅಂತೇಳ್ಬಿಟ್ಟು ಸ್ವಲ್ಪ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಂತ ಹೇಳಿದ್ರೆ ಹಸಿ ಮೆಣಸಿನ್ಕಾಯನ್ನು ಸಹ ಸೇರಿಸ್ಕೋಬೋದು. ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ನಾನಿಲ್ಲಿ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 2-3 ಟೈಮ್ಸ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದೇ ಟೈಮ್ಗೆ ಆಗೋದಿಲ್ಲ, ತುಂಬ ಬಿಸಿ ಬಂದುಬಿಡುತ್ತೆ ಜಾರು. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಯೂಸ್ ಮಾಡಿಕೊಂಡು ನಾನು ರುಬ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ರುಬ್ಬಿಟ್ಟು ಕೊನೆಯದಾಗಿ ನೀರೇನಾದರೂ ಬೇಕಂತ ಅನಿಸಿದ್ರೆ, ಎಷ್ಟು ನೀರು ಬೇಕನ್ಸುತ್ತಂದರೆ ದೋಸೆ ಹಿಟ್ಟಿನ ಹದಕ್ಕೆ ಅದನ್ನು ನೀಟಾಗಿ ಕಲಸಿ ಇಟ್ಕೋಬೇಕಾಗುತ್ತೆ. ತುಂಬ ತೆಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನು ಅದಕ್ಕೆ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ರೆಡಿ ಮಾಡಿಟ್ಟು ನಾನು ವಾಕಿಂಗ್ ಹೋಗಿ ಬಂದೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಆಲೂಗೆಡ್ಡೆ ಪಲ್ಯವನ್ನು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಪಲ್ಯ ಹಾಗೆ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ ಪಲ್ಯಕ್ಕೆ ಸ್ವಲ್ಪ ಟೊಮೊಟೊವನ್ನು ಜಾಸ್ತಿ ಸೇರಿಸ್ಕೊಳ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತೇಳಿ. ಕೆಲವರು ಟೊಮೊಟೊ ಸೇರಿಸ್ಕೊಳ್ತಾರೆ, ಕೆಲವರು ಸೇರಿಸ್ಕೊಳ್ಳೋದಿಲ್ಲ. ನಿಮಗೆ ಯಾವ ಥರ ಅನಿಸುತ್ತೋ ಆ ರೀತಿಯಾಗಿ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಮೇಲೆ ಟೊಮೊಟೊನು ಸಹ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆನೂ ಸಹ ಮೊದಲೇ ಬೇಯಿಸಿ ಇಟ್ಕೊಂಡಿದ್ದೆ. ಸೊ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ. ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ರೆ ನಮಗೆ ಆಲೂಗೆಡ್ಡೆ ಪಲ್ಯ ರೆಡಿ ಆಗುತ್ತೆ. ನಮ್ಮ ಮನೇಲಿ ಆಲೂಗೆಡ್ಡೆ ಪಲ್ಯನ ತುಂಬ ಇಷ್ಟಪಟ್ಟು ತಿಂತಾರೆ ದೋಸೆ ಜೊತೆ ಎಲ್ಲ. ಸೊ ಹಾಗಾಗಿ ಆಲೂಗೆಡ್ಡೆ ಪಲ್ಯವನ್ನೇ ಮಾಡ್ಕೊಂಡಿದ್ದೆ ಇವತ್ತು. ಹಾಗೆ ಇದ್ರ ಜೊತೆ ಚಟ್ನಿಯನ್ನು ಸಹ ಮಾಡ್ಕೊಂಡಿದ್ದೆ, ಕಾಯಿ ಚಟ್ನಿಯನ್ನು. ಬಟ್ 2-3 ಟೈಮ್ಸ್ ನಾನು ಅದನ್ನು ಶೇರ್ ಮಾಡ್ಕೊಂಡಿದ್ದೆ ಅಂತೇಳಿ ಇಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿಲ್ಲ. ಇದನ್ನು ಇವಾಗ ಒಂದು ಪ್ಯಾನನ್ನು ಹೀಟ್ ಮಾಡ್ಕೊಂಡು ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ದೋಸೆ ಥರ ಬೇಕು ಅಂತ ಹೇಳಿದ್ರೂ ಮಾಡ್ಕೋಬೋದು, ಇಲ್ಲ ಸಾಫ್ಟಾಗಿ ದೋಸೆ ಥರ ಬೇಕಂದ್ರೂ ಮಾಡ್ಕೋಬೋದು. ಯಾವ ರೀತಿ ಆದ್ರೂ ಚೆನ್ನಾಗಿಯೇ ಬರುತ್ತೆ. ಮಸಾಲೆ ದೋಸೆ ಥರ ಮಾಡ್ಕೋಬೇಕಂತ ಅನಿಸಿದ್ರೆ ಫಸ್ಟು ಪ್ಯಾನ್ಗೆ ಸ್ವಲ್ಪ ನೀರನ್ನು ಚಿಮುಕ್ಸಿ ತೆಳ್ಳಗೆ ಹಾಕ್ಕೊಂಡ್ರೆ ಮಸಾಲೆ ದೋಸೆ ಥರ ಬರುತ್ತೆ. ಇಲ್ಲ ಸ್ವಲ್ಪ ಸ್ಮೂತಾಗಿ ಬೇಕು ಅಂತ ಹೇಳಿದ್ರೆ ಫಸ್ಟೇ ತವಾಗೆ ಏನು ಮಾಡಬೇಕು, ಎಣ್ಣೆಯನ್ನು ಸವರ್ಕೋಬೇಕು. ಆಮೇಲೆ ದೋಸೆ ಹಾಕಿದ್ರೆ ಅದು ಸ್ಮೂತಾಗಿ ಬರುತ್ತೆ. ಇದೊಂದು ಟ್ರಿಕ್ ಜಸ್ಟ್ ಇರಲಿ ಅಂತೇಳಿ ಹೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಮತ್ತು ನಾವು ಈ ಸಬ್ಬಕ್ಕಿಯನ್ನು ಸೇರಿಸಿರ್ತೀವಲ್ಲ, ಹಾಗಾಗಿ ಎಷ್ಟು ತೆಳ್ಳಗೆ ಬೇಕಂದ್ರೂ ನಾವು ದೋಸೆಯನ್ನು ಹಾಕೋಬೋದು. ಫಸ್ಟು ದೋಸೆಗೆ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿದೆ. ಬೇಕಂತೇಳಿದ್ರೆ ತುಪ್ಪ, ಬೆಣ್ಣೆ ಏನು ಬೇಕಂತ ಅನಿಸುತ್ತೋ ಅದನ್ನು ಸೇರಿಸ್ಕೊಳ್ಳಿ. ಫಸ್ಟ್ ದೋಸೆಗೆ ಆಯಿಲ್ ಹಾಕಿದ್ದೆ, ಅಂದರೆ ಸಂತೋಷ್ ಅವರು ತುಪ್ಪ ಎಲ್ಲ ಹಾಕ್ಕೊಟ್ರೆ ತಿನ್ನೋದಿಲ್ಲ. ಹಾಗಾಗಿ ಮತ್ತು ಮಕ್ಕಳಿಗೆ ಅಂತೇಳಿ ಇವಾಗ ಇದಕ್ಕೆ ನಾನು ಜಸ್ಟ್ ತುಪ್ಪವನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಚಿಕ್ಕವನಿಗೆ ಈ ಥರ ದೋಸೆ ಎಲ್ಲ ಹಾಕಿ ಕೊಟ್ಬಿಟ್ರೆ ತಿಂತಾನೆ. ಬಟ್ ಸಪ್ರೇಟಾಗಿ ತುಪ್ಪ ಕೊಟ್ಟರೆ ಇಂಟ್ರೆಸ್ಟಾಗಿ ತಿನ್ನಲ್ಲ. ಹಾಗಾಗಿ ಏನು ಮಾಡ್ತೀನಿ, ಮಕ್ಕಳು ತಿನ್ನಲ್ಲ ಅಂಥೇಳಿ ಈ ರೀತಿಯಾಗಿ ಅದ್ರ ಜೊತೆನೇ ಸ್ಪ್ರೆಡ್ ಮಾಡಿಬಿಟ್ಟು ಅವನಿಗೆ ಕೊಡ್ತೀನಿ. ದೋಸೆ ಅಂತೂ ಮಾಡ್ತಾ ಇರುವಾಗಲೇ ತುಂಬ ಘಮ ಘಮ ಅಂತ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ನಾವು ಜಸ್ಟ್ ನಾರ್ಮಲ್ ಅಕ್ಕಿ ದೋಸೆ ತಿನ್ನೋದ್ರ ಬದಲು ಈ ರೀತಿಯಾಗಿ ಹೆಲ್ದಿಯಾಗಿ ನಾವು ಪ್ರೋಟೀನ್ ರಿಚ್ ಆಗಿ ನಾವೇನು ಮಾಡ್ಬೋದು, ದೋಸೆಯನ್ನು ಮಾಡಿಕೊಂಡು ತಿನ್ಬೋದು. ನೋಡ್ತಾ ಇದ್ದರೆ ಗೊತ್ತಾಗ್ತಿದೆ ಅಲ್ಲ ಎಷ್ಟು ತೆಳುವಾಗಿ ಬಂದಿದೆ, ಮತ್ತು ಕಲರು ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಸ್ಮೆಲ್ ಅಷ್ಟೇ ತುಂಬಾ ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ. ದೋಸೆ ತಿನ್ನೋಕ್ಕೆ ರುಚಿನೂ ಅಷ್ಟೇ ತುಂಬಾ ಚೆನ್ನಾಗಂತ ಅನಿಸ್ತಾ ಇರುತ್ತೆ. ಬಟ್ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಟೇಸ್ಟ್ಗಳು ಇಷ್ಟ ಆಗುತ್ತೆ. ಇವಾಗ ನಮ್ಗೆ ಅದು ಇಷ್ಟ ಆಗಿದೆ, ನಮ್ಗೆ ಚೆನ್ನಾಗಿದೆ ಅಂತ ಅನಿಸುತ್ತೆ. ಕೆಲವ್ರಿಗೆ ಅದು ಇಷ್ಟ ಆಗುತ್ತೋ ಆಗಲ್ವೋ ಅದು ಸಹ ನನಗೆ ಗೊತ್ತಿಲ್ಲ. ಬಟ್ ಒನ್ ಟೈಮ್ ಟ್ರೈ ಮಾಡಿ ನೋಡಿ. ಇವಾಗ ಶುಗರ್ ಪೇಷಂಟ್ಸ್ಗೆ ಅವ್ರಿಗೆಲ್ಲರಿಗೂ ಸಹ ಈ ಅಕ್ಕಿದೆಲ್ಲ ಕೊಡಬೇಡಿ ಅಂತಾರೆ, ರಾಗಿದೇ ಕೊಡಿ ಅಂತಾರೆ. ಬಟ್ ಯಾವಾಗಲೂ ಅದನ್ನೇ ಕೊಡ್ತಾ ಇರೋದಕ್ಕೂ ಆಗಲ್ಲ ಅಲ್ಲ. ಸೊ ಹಾಗಾಗಿ ಈ ರೀತಿ ಡಿಫ್ರೆಂಟಾಗಿ, ಮತ್ತು ಮನೇಲಿ ಮಕ್ಕಳು ಕಾಳುಗಳೆಲ್ಲ ತಿನ್ನಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ಏನು ಮಾಡ್ಬೋದು, ನಾವು ಮಕ್ಕಳಿಗೆ ಈ ಥರ ಆ್ಯಡ್ ಮಾಡಿಬಿಟ್ಟು ದೋಸೆಯಲ್ಲೆಲ್ಲನೂ ಸಹ
ತಿನ್ನಿಸ್ಬೋದು. ಒಂದು ಒಳ್ಳೆಯ ಹೆಲ್ದಿ ಹ್ಯಾಬಿಟ್ಗಳನ್ನು ನಾವೇನು ಮಾಡ್ಬೋದು, ಮಕ್ಕಳಿಗೆ ಇವಾಗಿಂದನೇ ಮಾಡಿಸ್ಬೋದು. ದೋಸೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಒನ್ ಟೈಮ್ ಟ್ರೈ ಮಾಡಿ. ಸೊ ಈ ರೀತಿಯಾಗಿ ನನ್ನ ಪ್ಲೇಟನ್ನು ಮಾಡ್ಕೊಂಡಿದ್ದೆ. ಎಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡ್ಮೇಲೆ ಒಂದು ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಅಕ್ಕಿಯನ್ನು ನೈಟೇನೆ ನೆನೆಸಿ ಇಟ್ಕೊಂಡಿದ್ದೆ. ಆ ಅಕ್ಕಿಯನ್ನು ನಾನು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಮತ್ತು ಸಮ್ಟೈಮ್ಸ್ ಇವಾಗ ಮೆಂತ್ಯ ನೀರನ್ನು ಕುಡ್ದಿರ್ತೀನಲ್ವ, ಮೆಂತ್ಯ ಕಾಳುಗಳು ಜಾಸ್ತಿ ಆಗಿದ್ದರೆ ತಿನ್ನೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಅದನ್ನು ಏನು ಮಾಡಿರ್ತೀನಿ, ಈ ರೀತಿಯಾಗಿ ಎತ್ತಿ ಇಟ್ಕೊಂಡಿರ್ತೀನಿ ಏರ್ ಪ್ಯಾಕ್ಗೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಇಲ್ಲಿ ಇದ್ರ ಜೊತೆ ನಾನು ಸೇರಿಸ್ತಾ ಇದ್ದೀನಿ. ಅದು ಸಹ ಆಲ್ರೆಡಿ ಬೆಂದಿರ್ತಕ್ಕಂಥ ಮೆಂತ್ಯನೇ, ಯಾಕಂದರೆ ನೀರನ್ನು ಸೋದಿಸ್ಕೊಂಡು ಕುಡ್ದಿರ್ತೀನಿ. ಆ ಮೆಂತ್ಯ ಮಾತ್ರ ಜಾಸ್ತಿ ಆಗಿರುತ್ತಲ್ವ, ಹಾಗಾಗಿ ಅದೇ ರೀತಿ ಎತ್ತಿ ಇಟ್ಟಿರ್ತೀನಿ. ಸೊ ವೇಸ್ಟ್ ಮಾಡೋ ಬದಲು ಈ ರೀತಿ ತೆಗೆದಿಟ್ಬಿಟ್ಟು ಏರ್ ಪ್ಯಾಕಿಗೆ ಬೇಕಂದ್ರೂ ಸಹ ಸೇರಿಸ್ಕೋಬೋದು. ಅದನ್ನು ಸಹ ಏನು ಮಾಡ್ತಾ ಇದ್ದೀನಿ, ಇವಾಗ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಪುದೀನ ಹೇರ್ ಪ್ಯಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಪುದೀನ ಸೊಪ್ಪಂತೂ ತಲೆಗೆ ತುಂಬಾ ತಂಪು. ಏನಾದ್ರೂ ಜಾಸ್ತಿ ಹಿಚ್ಚಿಂಗ್, ಕೆಲವ್ರಿಗೆ ತುಂಬ ನವೆ ಬರ್ತಕ್ಕಂಥದ್ದು ಆ ಥರ ಎಲ್ಲ ಆಗ್ತಾ ಇರುತ್ತಲ್ಲ, ಅದಕ್ಕೆ ಇದು ತುಂಬಾ ಒಳ್ಳೆಯದು. ಪುದೀನ ಯೂಸ್ ಮಾಡೋದೇ ಕೂಲ್ಗೆ ಅಂತೇಳಿ. ಸೊ ಹಾಗಾಗಿ ಸ್ವಲ್ಪ ತಂಪಿನ ವಾತಾವರಣವನ್ನು ತಲೆಗೆ ಕೊಡುತ್ತೆ. ಮತ್ತು ತುಂಬ ಕೂದಲು ಉದುರ್ತಾ ಇರುತ್ತಲ್ವಾ, ತುಂಬ ಹೀಟ್ ಆಗಿಬಿಟ್ಟು ಅವ್ರಿಗೆ ಇದು ತುಂಬ ಒಳ್ಳೆಯದು. ಮತ್ತು ಸ್ವಲ್ಪ ಶುಂಠಿಯನ್ನು ಸಹ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಯಾರಿಗೆಲ್ಲ ಈ ತಲೆಯಲ್ಲಿ ಡ್ಯಾಂಡ್ರಫ್ ತುಂಬ ಆಗಿರುತ್ತಲ್ವ, ಅವ್ರಿಗೆ ತುಂಬಾ ಒಳ್ಳೆಯದು. ಮತ್ತು ಕೆಲವ್ರಿಗೆ ಡೈರೆಕ್ಟ್ ಮೆಂತ್ಯವನ್ನು ಹಾಕ್ಬಿಟ್ರೆ ಕೂದಲು ತುಂಬ ಉದುರುತ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಕ್ಕಂಥದ್ದು, ಬೇಯಿಸ್ಬಿಟ್ಟು ಹಾಕ್ತಕ್ಕಂಥದ್ದು, ಕುದಿಸ್ಬಿಟ್ಟು ಚೆನ್ನಾಗಿ. ಮತ್ತು ಚೆನ್ನಾಗಿ ಬೇಯಿಸ್ಬಿಟ್ಟು ಇದನ್ನು ತಂಪಾಗುವಷ್ಟು, ಚೆನ್ನಾಗಿ ಕೂಲಾಗುವಷ್ಟು ಬಿಟ್ಟು ಮತ್ತೆ ಪೇಸ್ಟ್ ಮಾಡ್ಕೊಂಡು ಚೆನ್ನಾಗಿ ರುಬ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳೋದು ಅಷ್ಟೇ. ಸ್ವಲ್ಪ ಚೆನ್ನಾಗಿದು ಬೆಂದರೆ ಆಯಿತು. ಇವಾಗ ಇದು ತಣ್ಣಗಾದ್ಮೇಲೆ ನಾನು ರುಬ್ಬಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ಫಸ್ಟೇ ಆಯಿಲಿಂಗ್ ಮಾಡಿಕೊಂಡು ಆಮೇಲೆ ನಾನು ಏನು ಮಾಡ್ತೀನಿ, ಇದನ್ನು ಅಪ್ಲೈ ಮಾಡ್ಕೊಳ್ತೀನಿ. ತುಂಬ ಡ್ಯಾಂಡ್ರಫ್ ಇರೋರಿಗೆ ತುಂಬ ಒಳ್ಳೇದಂತ ಅನಿಸುತ್ತೆ ಇದು. ಮಾಡಿಬಿಟ್ಟು ತುಂಬ 1 ಅವರ್ 2 ಅವರ್ ಎಲ್ಲ ಬಿಡೋದಕ್ಕೆ ಹೋಗಬೇಡಿ. ಕೂದಲೆಲ್ಲ ಕಿತ್ಕೊಂಡು ಬರೋದಕ್ಕೆ ಶುರು ಆಗುತ್ತೆ. ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ಸಾಕಾಗುತ್ತೆ. ಆಮೇಲೆ ಏರ್ ವಾಶ್ ಮಾಡಿಕೊಂಡು ಕೂದಲನ್ನು ಸ್ವಲ್ಪ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡ್ರೆ ಏರ್ ತುಂಬಾ ತಿಕ್ಕಾಗಿ ಚೆನ್ನಾಗಿ ಬೆಳೆಯುತ್ತೆ. ಒನ್ ಟೈಮ್ ಟ್ರೈ ಮಾಡಿ ನೋಡಿ. ಅಡ್ಜಸ್ಟ್ ಆಯಿತು ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡಿ. ಅಡ್ಜಸ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಅದನ್ನು ಅಲ್ಲಿಗೆ ಬಿಡಿ. ಮತ್ತೆ ಕಂಟಿನ್ಯೂ ಮಾಡೋದಕ್ಕೆ ಹೋಗಬೇಡಿ. ಒಬ್ಬರಿಗೆ ಸೆಟ್ ಆಗ್ತಕ್ಕಂಥದ್ದು ಮತ್ತೊಬ್ಬರಿಗೆ ಸೆಟ್ ಆಗೋದಿಲ್ಲ. ಸೊ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಿಸಿಲಲ್ಲಿ ಚೆನ್ನಾಗಿ ಕೂದಲನ್ನು ಒಣಗಿಸ್ಕೊಳ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ. ನಿಮಗೆ ಇದೆರಡು ಒಂದು ರೆಸಿಪಿ ತೋರಿಸಿದ್ದೆ ಮತ್ತು ಇದೊಂದು ಹೇರ್ ಪ್ಯಾಕ್ ತೋರಿಸಿದ್ದೆ. ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ ಥರ ಏನಾದರೂ ಅನಿಸಿದ್ರೆ, ಹಾಗೆಯೇ ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ. ನನಗೆ ಏನು ತಿಳಿದಿದೆಯೋ ಆ ಒಂದು ಹೆಲ್ತಿಯಾಗಿ ಇರ್ತಕ್ಕಂಥದ್ದು, ಸೊ ಅದನ್ನು ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟು ಹೀಗೇ ಇರಲಿ. ಥ್ಯಾಂಕ್ ಯು.